ಚಿಲ್ಲರ್ ಮಂಜ ಮೇಲಿನಲ್ಲಿ ಹುಳ ಆಗಿದೆ ಅಂತ ಕೀಳಿಸ್ಕೊಳಕ್ ಬಂದಿದ್ರೆ ನೀವ್ಯಾಕೆ ಕೆಳಗಿನಲ್ಲಿ ಕಿತ್ ಕಳ್ಸಿದ್ರಂತೆ? ನಾನೇನ್ ದಡ್ಡನ್ ಮಗ ಅನ್ಕೊಂಡಿದ್ಯಾ? ಆ ಹುಳ ಕೆಳಗಡೆ ಹಲ್ ಮೇಲ್ ನಿತ್ಕೊಂಡ್ ಮೇಲ್ಗಡೆ ಹಲ್ ತಿಂತ ಇತ್ತು. ಈಗ ಕೆಳಗಡೆ ಹಲ್ ಕಿತ್ತಿದೀನಿ, ಎಲ್ಲಿ ನಿತ್ಕೊಂಡ್ ಕೀಳುತ್ತೆ. ಸೂಪರ್ ಡಾಕ್ಟರ್, ನೀವು ಸೂಪರ್. ನಾನು ಎಷ್ಟು ಸೂಪರ್ ಅಂದ್ರೆ ಈ ಗಿಚ್ಚಿಗಿಲಿ ಡೈರೆಕ್ಟರ್ ಪ್ರಕಾಶ್ ಸರ್ ಇದಾರಲ್ಲ, ನೀವೇ ಡೈರೆಕ್ಟರ್ ಆಗಿ ಅಂತ ಕೂತಿದ್ರು, ನಾನೇ ಬೇಡ ಅಂತ. ನೀವು ಎಕ್ಸ್ಟ್ರಾರ್ಡಿನರಿ. ಫೈನಲ್ ಎಪಿಸೋಡ್ ಅಲ್ವಾ, ನಾಳೆ ಬೈಯಲ್ಲ ಅಂತ. ಡಾಕ್ಟ್ರೆ, ನಮ್ಮ ಅಜ್ಜಿ ನೆನ್ನೆ ರಾತ್ರಿಯಿಂದ ವಾಂತಿ ಮಾಡ್ತವ್ರೆ. ಈ ವಯಸ್ಸಲ್ಲಿ ನಿಮ್ಮಜ್ಜಿಗೆ ಏನಾಗಿತ್ತೆ? ಚಂದ್ರ ಪಾಪನ್ ಮನೆ ಹತ್ರ ಸೇರ್ಸ್ಬೇಡ ಅಂದೆ, ನಿಮ್ಮ ಅಜ್ಜಿನೂ ಬಿಟ್ಟಿಲ್ವಾ ಅವನು? ಅದು ಫುಡ್ ಪಾಯ್ಸನ್ ಇಂದ ಆಗ್ತಿರೋ ವಾಂತಿ. ಎಲ್ಲ ಗೊತ್ತಿದ್ದು ಮತ್ ಬಂದು ಹೇಳ್ತಾವಳು ನೋಡಿ. ಯಾರದು? ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರೆ ಅಂದ್ರೆ ನಿಮ್ ಹೆಂಡತಿಗೆ ಯಾಕೆ ಮಸ್ತು ಮಸ್ತು ಹುಡುಗಿ ಬಂದ್ಲು ಅಂತಿದ್ದೀರಲ್ಲ? ಆಕ್ಚುಲಿ ನನ್ನ ಹೆಂಡತಿಗೆ ಬಂದ ತಕ್ಷಣ ಹಿಂಗೆಲ್ಲ ಬಿಲ್ಡಪ್ ಕೊಟ್ಟಿಲ್ಲ ಅಂದ್ರೆ ಕಾಮಿಡಿನೇ ಮಾಡಲ್ಲ ಅಂತಾಳೆ. ಈ ಶೋ ನಮ್ಮ ಅಪ್ಪನೇ ನಾನು ವಿನ್ ಆಗಲ್ಲ. ಯಾಕೆ? ಒಂದೇ ಶೋ ಅಲ್ಲಿ 2 ಟ್ರೋಫಿ ಕೊಡ್ತಾರೇನೋ. ನಿಮ್ಗೆ ಆಲ್ರೆಡಿ ಒಂದು ಟ್ರೋಫಿ ಸಿಕ್ತಾಯ್ತಾ? ಸಿಕ್ತಲ್ರಿ. ರೀ ನಿವೇದಿತಾ ಅವ್ರೆ, ಹೇಳಿ. ಈ ಶೋ ಗೆದ್ರೆ ಅಪ್ಪಪ್ಪ ಅಂದ್ರೆ ಎಷ್ಟು ದುಡ್ಡು ಕೊಡ್ತಾರ್ರಿ? 5 ರಿಂದ 10 ಲಕ್ಷ. ಡೈರೆಕ್ಷನ್ ಟೀಮ್ ಅವರು ಕಾರ್ತಿಕ್ ಕೊನೆ ಸ್ಕಿಟ್ಟು KGF ಗಣಿನೇ ಇಟ್ಕಂತ ಕೊಟ್ರಲ್ರಿ. ನಿವೇದಿತಾ, ಈ ಶೋ ಗೆದ್ರೆ ಅವನಿಗೇನಂತ ಕರೀತಾರೆ? ಕಿಚ್ಚಿಗಿಲಿಗಿಲಿ ಟೈಟಲ್ ವಿನ್ನರ್. ಫೈನಲ್ ಎಪಿಸೋಡ್ ಅಲ್ಲಿ ನಿಮ್ನೆ ಗೆದ್ದಿದ್ದೀನಿ ಕಣ್ರಿ, ನಿವೇದಿತಾ ವಿನ್ನರ್. ಇಷ್ಟೊಂದು ಬಿಲ್ಡಪ್ ಕೊಟ್ಟು ನಿನ್ನಾದ್ರೂ ಕಾಮಿಡಿ ಮಾಡ್ಬೇಕು. ಡಾಕ್ಟರ್ ಹೇಳಿ. ಮೊನ್ನೆ ಒಬ್ಬ ಭುಜಕ್ಕೆ ಹಾವು ಕಚ್ಚಿದೆ ಅಂತ ಬಂದಿದ್ದ, ಅವನ್ ಕಂಡೀಷನ್ ಹೇಗಿದೆ? ಓ ಅದಾ, ವಿಷಯಲ್ಲಿ ನೆತ್ತಿಗೆ ಏರ್ಬಿಡುತ್ತೆ ಅನ್ಬಿಟ್ಟು ನಾನು ಕತ್ತಿಗೆ ಟೈಟ್ ಬಟ್ಟೆ ಕಟ್ಟು ಹೇಳ್ಬಿಟ್ಟೆ. ಇವಾಗ ಸೌಂಡೇ ಇಲ್ಲ, ನಾರ್ಮಲ್ ಆಗಿದ್ದಾನೆ. ಕಾಮಿಡಿ ಮಾಡಿ ಅಂತ ಬಿಲ್ಡಪ್ ಕೊಟ್ಟೆ, ಎಷ್ಟು ಮಾಡ್ತೀಯ ಅಂತ ಗೊತ್ತಿದ್ರೆ ನಮ್ ತಾಯಣೆ ಕೊಡ್ತಿರ್ತೆ. ಡಾಕ್ಟ್ರೆ, ನನ್ ಡಿಸ್ಚಾರ್ಜ್ ಯಾವಾಗ? ಅಪ್ಪಿ ನೀನ್ ಇನ್ನೂ ಡಿಸ್ಚಾರ್ಜ್ ಮಾಡಿಲ್ವಾ? ಮಾಡ್ಬೇಕಿತ್ತಲ್ಲ. ಮನೆ ಬಿಲ್ ಕಟ್ಟಿದ್ಯಾ? ಇಲ್ಲ. ಆಮೇಲೆ ಬ್ಯೂಟಿ ಪಾರ್ಲರ್ ಬಿಲ್ 9000 ಬಂದಿದೆ. ಮತ್ತೆ ರೇಷನ್ ಕಾರ್ಡ್ ಅಂತೂ ನನ್ ತಲೆನೇ ಹಾಕಲ್ಲ, ಅವನೇ ಕಳ್ಸು. ಡಾಕ್ಟರ್ ಹೇಳ್ತಾವ್ರೆ ನಿನ್ ಕಿಡ್ನಿ ಕೊಳಿತಾ ಇದೆಯಂತ, ಇನ್ನೂ 2 ತಿಂಗಳು ಮಲಗಬೇಕಂತೆ ಮಗ. ಪ್ಲೀಸ್ ಮಲಿಕೊಂಡ್ಬಿಡು, ಹಂಗೆ ರೇಷನ್ ತಂದ್ಬಿಡು. ಇವನ ರೇಷನ್ ತರ ಕಳ್ಸಿದ್ರೆ ಹಂಗೆ ಓಡೋಗ್ಬಿಡಲ್ವಾ? ಎಲ್ಲ ಹೋಗ್ತಾನೆ? ಅವನಿಗೆ ಕಿಡ್ನಿ ನಾನು ಫ್ರಿಜ್ ಅಲ್ಲಿ ಇಟ್ಟಿಲ್ವಾ? ಮತ್ತೆ ಇವನೇ ಬದುಕವ್ನೆ. ಯಾರಿ ಮಗ ಮಲಿ ಕಳೆಲಿ? ಯಾರೋ ಪೇಷಂಟ್ ಬತ್ತ ನೋಡಿ, ಪೇಷಂಟು. ಗೊಬ್ಬರ ಕಾಲ ಮದ್ವೆ ಆಗ ಹುಡ್ಗಿ ಆಸ್ಪತ್ರೆ ಎಲ್ಲಿದ್ದವ ಇಲ್ಲಿ? ಮಲಿಕು ಅಲ್ಲ, ನನ್ಗಿನ್ನೂ ಪರೀಕ್ಷೆನೆ ಮಾಡಿಲ್ಲ, ಏನ್ ಮಾಡ್ತಾ ಇದ್ರೆ? ಇವಾಗ ನಿಂಗೇನು ಹುಷಾರಿಲ್ಲ? ಅಲ್ಲ, ನನ್ಗೇನು ಹುಷಾರಿಲ್ಲ ಅಂತ ನೀವ್ ಹೇಳ್ಬೇಕಲ್ವಾ ಡಾಕ್ಟ್ರೆ? ನಿಮ್ಮನೇಲಿ ಮೆಟ್ಟೆಲ್ಲಿ ಇರ್ತೀಯ? ಮೆಟ್ಟು ಮಾಮೂಲಿ ಹೊರಗಡೆ ಇರ್ತವೆ, ಬೆಡ್ ಎಲ್ಲಿ ಇರುತ್ತೆ? ರೂಮ್ ಅಲ್ಲಿ ಇರ್ತವೆ, ಚೊಂಬೆಲ್ಲಿ ಇರುತ್ತೆ, ಬಾತ್ರೂಮ್ ಅಲ್ಲಿ ಇರ್ತದೆ. ನಿಮ್ಮನೆ ಐಟಮ್ ನಿನ್ನ ಹತ್ರ ಎಲ್ಲಿದೆ ಅಂತ ನಿಂಗ್ ಗೊತ್ತಿರ್ಬೇಕು, ನಿಂಗೆ ಎಲ್ಲಿ ಹುಷಾರಿಲ್ಲ ಅಂತ ನಿಂಗ್ ಗೊತ್ತಿರ್ಬೇಕು. ನಮ್ಗೇನೋ ಗೊತ್ತಿರ್ತದೆ. ಇಮಿಡಿಯೇಟ್ಲಿ ಪೂರ್ತಿ ಗಾಡಿನ ಬಿಚ್ಚಿ ಎಲ್ಲ ಸರ್ವಿಸ್ ಮಾಡಿ ನಾಳೆ ಮನೆಗೆ ಕಳಿಸಿ. ಸರ್ವಿಸ್ ಮಾಡಕ್ಕೆ ಇದೇನ್ ಗೊಬ್ಬರ ಕಾರ ನಂದು. ಒಂದ್ ಕೆಲಸ ಮಾಡ್ರಿ, ಬರೀ ಡೀಸೆಲ್ ವಾಶ್ ಮಾಡಿ ಕಳಿಸಿ.
ಸರ್ ಡೀಸೆಲ್ ಅಂತೀರಿ ಏನ್ ಸರ್ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು? ಮೊನ್ನೆ ಎಲ್ಲ ಗ್ಯಾರೇಜ್ ಅಲ್ಲಿ ಇದ್ವಿ, ನಿನ್ನೆ ನನ್ನ ಹೆಂಡತಿ ಬೇಜಾರಾಯ್ತು ಅಂದು ಹಾಸ್ಪಿಟ್ಲ್ ಇಟ್ಟಿದ್ದೀನಿ. ಸಣ್ಣ ಸ್ಕ್ಯಾನಿಂಗ್ ಅಂತ ಕರ್ಕೊಂಬಂದ್ ಇಟ್ಕೊಂಡಿದ್ದೀರಾ. QR ಕೋಡ್ ಇಂದ ಇರೋ ಬರೋ ದುಡ್ಡನ್ನೆಲ್ಲ ದೋಚ್ಕೊಂಡ್ಬಿಡ್ರಿ. ಈಗ ಯಾರೋ ಹೊಸ ಪೇಷಂಟ್ ನ ಏನೋ ಮಾಡ್ತಾ ಇದ್ದೀರಾ. ಸುಮ್ನೆ ಜಾಸ್ತಿ ಮಾತಾಡ್ತಾನೆ, ಒಂದು ಅನಸ್ತೇಶಿಯಾ ಕೊಡಿ ಇವನಿಗೆ. ಓಕೆ ಡಾಕ್ಟರ್. ಏನ್ ವಿಚಾರಿಲ್ಲಪ್ಪ ನಿಂಗೆ? ಅದೇ ನಾನು ಹೇಳದ್ನಲ್ಲ ಸೈಲ್ ಒಂಚೂರು ಕಿಡ್ನಿಲ್ ಕಲ್ಲಾಗ್ಬಿಟ್ಟದೆ. ಓ ಮೈ ಗಾಡ್. ಏಯ್ ಆಪರೇಷನ್ ರೆಡಿ ಮಾಡ್ಕೊಳ್ಳಿ. ಎಸ್ ಡಾಕ್ಟರ್. ಡಾಕ್ಟ್ರೆ ನನ್ಗೆ ಇನ್ನು ಚೆಕಪ್ ಮಾಡಿಲ್ಲ, ಆಪರೇಷನ್ ಯಾಕೆ ಮಾಡಿರಿ? ಅಪ್ಪಿ ಚೆಕಪ್ ಮಾಡೋದಲ್ಲ, ಫಸ್ಟ್ ಆಪರೇಷನ್ ಮಾಡೋಣ. ಎಲ್ಲ ಕರೆಕ್ಟ್ ಆಗಿದ್ರೆ ಆಮೇಲೆ ಚೆಕಪ್ ಮಾಡೋಣ. ನಾನು ಹಟ್ಟಿಗೆ ಹೋಯ್ತೀನಿ. ಒಂದ್ ಆಡ್ಬೇಡ ನೀನು. ಆ ಬುಕ್ ಕೊಡಿ. ಎಸ್ ಮ್ಯಾಮ್. ಆ ಬುಕ್ ಅಲ್ಲಿ ಇರೋದು ಕರೆಕ್ಟ್ ಆಗಿ ಓದ್ಬೇಕು. ಎಸ್ ಡಾಕ್ಟರ್. ಮೊದಲು ಅವನ ಪುಸ್ತಕ ಓದ್ಕೊಂಡು ಯಾರು ಆಪರೇಷನ್ ಮಾಡಾರಮ್ಮ? ಏನ್ ಮಾತಾಡ್ತಾನೆ ನೋಡಿ ಸರ್. ಪುಸ್ತಕ ನೋಡ್ಕೊಂಡು ಅಡಿಗೆ ಮಾಡಿದ್ರೆ ಲೈಕು ಸೇರು ಕಮೆಂಟು ಕೊಟ್ಕೊಂಡು ಮನೆ ಮಂದಿ ಎಲ್ಲ ಊಟ ಮಾಡ್ತಾರೆ. ನಾವು ಬುಕ್ ನೋಡ್ಕೊಂಡು ಅಡಿಗೆ ಆಪರೇಷನ್ ಮಾಡ್ಬಾರ್ದಾ ಸರ್? ರಿಸರ್ಚ್ ಕಿಟ್ ಪ್ರಾಕ್ಟೀಸ್ ಮಾಡಿದ್ರೇನೆ ಡೈಲಾಗ್ ನೆನ್ಪಿರಲ್ಲ. ನೀನು ಅವ್ರು ಯಾವತ್ MBBS ಮಾಡಿರ್ತಾರೋ ಅದೆಲ್ಲ ನೆನ್ಪಿರತ್ತಾ? ನಾವ್ ನೋಡು ಫ್ರೆಶ್ ಆಗಿ ಇವಾಗ ಓದ್ತೀವಿ, ಆಪರೇಷನ್ ಮಾಡ್ತೀವಿ. ಮೊದಲು ಅವನ ಹತ್ತಿರ ಹೋಗಿ ಓದೆ. ಹತ್ತಿರ ಹೋಗಿದ ನಂತರ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅವನ ಎದೆಯನ್ನು ನೀಟಾಗಿ ಸವರಿ. ನಂತರ ಅವನ ಮೊದಲಿನ ಬಟನ್ ಅನ್ನು ಮೆಲ್ಲನೆ ಬಿಚ್ಚಿ, ನಂತರ ಅವನ ಕೆಳಗಿನ ಬಟನ್ ಅನ್ನು ಅರ್ಜೆಂಟ್ ಆಗಿ ಬಿಚ್ಚಿ, ಅಯ್ಯೋ ದೇವ್ರೆ. ಅವನ ಕೆನ್ನೆಯನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಅವನ ಕೆನ್ನೆಗೆ ಒಂದು ಚುಂಬನವನ್ನು ಚುಂಬಿಸಿ, ಯಾವ ತರ ಬುಕ್ ಓದ್ತಾ ಇದೆಯಾ? ಡಾಕ್ಟರ್ ನಾನು ಆಪರೇಷನ್ ಬುಕ್ ಓದೋ ಬದಲು TT ಬುಕ್ ಓದ್ತಾ ಇದ್ದೀನಿ. ಇಲ್ಲ ಚೆನ್ನಾಗತ್ತೆ. ನನ್ಗೆ ಇದನ್ನ ಈ ಟ್ರೀಟ್ಮೆಂಟ್ ಕೊಡಿ. ಆದ್ರೆ ಈ ಪುಸ್ತಕನ ನೀನ್ ಓದು, ಇವ್ರಿಬ್ರು ಅದನ್ನ ಮಾಡ್ಲಿ. ಇನ್ನೊಂದು ಬುಕ್ ಕೊಡಿ. ಎಸ್ ಮ್ಯಾಮ್. ನರ್ಸ್ ಕತ್ರಿ ಕೊಡಿ. ಡಾಕ್ಟರ್ ಬೋಟಿ ಆಪರೇಷನ್ ಬುಕ್. ಓದಿ. ಮೊದಲು ಅವನ ಹತ್ತಿರ ಹೋಗಿ ಅವನ ಹೊಟ್ಟೆಯನ್ನು 6 ಇಂಚು ಖರ 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 ಎಂದು ಕುಯ್ಯಬೇಕು. ಇದೆ ಬಟ್ಟೆ ಕಟ್ ಮಾಡ್ತಾ ಇದ್ದೀರಲ್ಲ. ಇರೋ 6 ಇಂಚ ಅದೇನ್ ತೋಟನ 6 ಇಂಚ್ ಬೋರೆ ಬಂದ್ಬಿಡುತ್ತೆ. ಅದು ಹೊಟ್ಟೆ ಕಣಯ್ಯ. ನಿನಗೆ ಹೇಳಿದೆ ತಾನೆ ಫಸ್ಟೇ ಅನಸ್ತೇಶಿಯಾ ಅಕ್ಕ ಅಂತ. ಹಾಕೊಂಡಿಲ್ಲ, ಇವಾಗ ಅನುಭವಿಸ್. ಈಗ ಮುಂದೆ ಅವನ ಹೊಟ್ಟೆಯೊಳಗೆ ಕೈ ಯಾಕೆ? ಕಿಟಕಿಯನ್ನು ಏಯ್ ಕಿಟಕಿಯಲ್ಲಿ ಐತೆ, ಇಲ್ಲಿ ಬಲಿ ಚಿಲ್ಕನೆ ಸಿಗ್ತೈತೆ. ಸಾರಿ ಡಾಕ್ಟರ್, ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಏನು ಕಾಣಿಸ್ತಾನೆ ಇಲ್ಲ. ಏನೋ ಡಾಕ್ಟರ್ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ, ಏನು ಕಾಣಿಸ್ತಾ ಇಲ್ಲ. ಪ್ರಿಂಟಿಂಗ್ ಮಿಸ್ಟೇಕ್ ಇಲ್ಲ ಇದೆ ಅಂದ್ರೆ ಈ ಹಾಳೆ ತೆಗೆದು ನೆಕ್ಸ್ಟ್ ಓದು. ನೆಕ್ಸ್ಟ್ ಪೇಜ್ ಕಾಣಿಸ್ತಾ ಇಲ್ಲ, ಮಗ್ಚಾಕ್ ಬಂದಿಲ್ಲ, ಅರ್ಧ ಬರ್ಧ ಆಪರೇಷನ್ ಮಾಡಿದಿಲ್ಲ. ನೆಕ್ಸ್ಟ್ ಆಪರೇಷನ್ ಮಾಡೋರು ಯಾರು? ಮುಂದೆ ಅರಿಯುವ ಕಲ್ಲನ್ನು ತೆಗೊಂಡು ಚೆನ್ನಾಗಿ ಚಚ್ಚಿ. ಡಾಕ್ಟರ್ ಸಾರಿ, ನಾನು ಆಯುರ್ವೇದಿಕ್ ಮೆಡಿಸಿನ್ ಅಡ್ವರ್ಟೈಸ್ಮೆಂಟ್ ಓದ್ತಾ ಇದ್ದೆ. ಅಡ್ವರ್ಟೈಸ್ಮೆಂಟ್ ಓದ್ತಾ ಇದ್ದ? ಅಯ್ಯೋ ನಿನ್ನ ಕಲ್ಲೆಲ್ಲ ರಕ್ತ ಆಗೋಯ್ತಲ್ಲ, ತೊಳಕ ಬಾಮ. ಡಾಕ್ಟ್ರೆ ಕಲ್ಲಿಗೆ ರಕ್ತ ಆಗಿರೋದು ಕಾಣಿಸ್ತಾ ಐತೆ, ನನ್ನ ಹಣ್ಣಲ್ಲಿ ರಕ್ತ ಬರ್ತದ ಕಾಣಿಸ್ತಾ ಇಲ್ಲ ಡಾಕ್ಟ್ರೆ. ನಿನ್ ತಲೆ ಐತಾ? ನಿನ್ ತಲೆ ಹೊಡೆದೋದ್ರೆ ಬ್ಯಾಂಡೇಜ್ ಹಾಕ್ಬೋದು, ಕಲ್ಲು ಹೊಡೆದಾದ್ರೆ ಬ್ಯಾಂಡೇಜ್ ಹಾಕಕ್ಕಾಯ್ತದ? ಬಾರೋ. ಪಪ್ಪಿ ಎಷ್ಟು ಕ್ಯೂಟ್ ಆಗಿದೆ ಚಿನ್ನಿ. ಕಣ ಮಗನೇ, ಎಂತ ನನ್ನ ಮಕ್ಳು ನೋಡಿ ಸರ್, ನಾಯಿನ ತಂದು ಬೀದಿ ಮೇಲೆ ಬಿಡ್ತಾರೆ. ಈ ನನ್ನ ಮಕ್ಳು ಒಂದು ತನ್ನ ಹಾಕಕ್ಕೆ ಹೆಂಗ್ ಸಾಯ್ತಾರೆ ನೋಡಿ ಸರ್. ಹೌದು ಸರ್, ನಾಯಿ ಮೇಲೆ ಯಾರಿಗೂ ಕರುಣೆನೇ ಇಲ್ಲ. ಒಬ್ರುಗಾಲ ನಂತರ ಜಾಸ್ತಿ ಜನ ಆಗ್ಬಿಟ್ಟವ್ರೆ ಸರ್. ಆದ್ರೆ ನನಗ್ ಕರುಣೆ ಇದೆ. ಸರ್ ಏನ್ ಹುಡುಕ್ತಾ ಇದ್ದೀರಿ? ಇಲ್ಲಿ ಲಿವರ್ ಎಲ್ಲಿ ಬರುತ್ತೆ ಹೇಳಿ? ಲಿವರ್ ಒಂಚೂರು ಸೈಡ್ ಅಲ್ಲಿ ಅದೇ ನೋಡಿ ಸರ್.
ಅದಲ್ವಾ ಏನು ಸರ್ ಸಾಫ್ಟ್ ಆಗಿರೋದು ಹಾಕು. ನಿಮ್ಮಲ್ಲಿ ಸಾಫ್ಟ್ ಆಗಿರೋದು ಈ ಕಿಡ್ನಿ ತರ ಏನಾದ್ರು ಇದೆಯಾ ಸರ್? ಸಾಫ್ಟ್ ಆಗಿರೋದು ಎಲ್ಲ ವಯಸ್ಸಾಗಿರೋದು ಯಾವ ಜೋರು ಇನ್ನು ಕೆಳಗೆ ಹೋಗಿ ಏನ್ ಹುಡುಕ್ತಾ ಇದೀರಿ ಡಾಕ್ಟ್ರೆ? ನಿಮ್ದೊಂದು ತಗೋ 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 ಹೋಗ್ ಡಾಕ್ಟ್ರೆ, ನಾಯಿನ ಕಟ್ಟಾಕಿಲ್ಲ ಅನ್ಸದೆ ಏನೋ ಅಡ್ಡ ಬಿಚ್ಕೊ ಒಯ್ತೈತೆ ನೋಡಿ. ಅದು ಹಗ್ಗ ಬಿಚ್ಕೋ ಹೋಯ್ತಿಲ್ಲ, ನಿಮ್ ಕರುಳನ್ನೇ ಎಳ್ಕೊ ಹೋಯ್ತೈತೆ. ಅಯ್ಯೋ, ಕಳ್ಳು! ಅಯ್ಯೋ, ನನ್ನ ಕಳ್ಳು! ಏಯ್ 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 ಮುಚ್ಚ ಬಾಯ್, ನೀನ್ ಎಷ್ಟ್ ಕೆಜಿ ಇದೆಯಾ? ನಾನು ಒಂದು 70 kg ಇದ್ದೀನಿ. 70 ಕೆಜಿ ಇದಾನೆ. ಒಂದ್ 70 ಗ್ರಾಮ್ ಮಾಂಸ ಕೊಟ್ರಿ, ಆಟಿಟ್ಯೂಡ್ ನೋಡಿ ಸಾರಿ ಒಂದು. ಅವ್ವ, ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುತ್ತು. ನಮಸ್ಕಾರ, ನಾನು ನಿಮ್ಮ ಟೈಟಾನಿಕ್ ರೋಸ್ ಮಾಡುವ ನಮಸ್ಕಾರಗಳು. ನಾನು ಚಂದ್ರನ ಹಾಗೂ ಗೊಬ್ರಣ್ಣ ಅವರ ಅಭಿಮಾನಿ. ಇವತ್ತು ನಮ್ಮ ಚಂದ್ರನ ಹುಟ್ಟುಹಬ್ಬ. ಚಂದ್ರನ ಚಂದ್ರನ ಹ್ಯಾಪಿ ಬರ್ತ್ಡೇ. ನಮ್ಮ ಚಂದ್ರನ ಬರ್ತ್ಡೇ. ಚಂದ್ರನ ನಿಮಗೆ ವಂದನೆ. ಅಯ್ಯೋ ಅಯ್ಯೋ, ಮತ್ತೆ? ಡಾಕ್ಟರ್ ಹೋಗ್ಬಿಟ್ರು. ಓ ಮೈ ಗಾಡ್. ವೀಕ್ಷಕರೇ, ಚಂದ್ರಣ್ಣ ಅವರು ಬದುಕಿದ್ರೆ ಕಾಮೆಂಟ್ ಮಾಡಿ, ಸತ್ತೋದ್ರೆ ಶೇರ್ ಮಾಡಿ. ಬದುಕಿದ್ರು ಅಷ್ಟೇ, ಸತ್ರು ಅಷ್ಟೇ ಅನ್ನೋರು ಶೇರ್ ಮಾಡಿ. ಸಿಸ್ಟರ್ಸ್, ಎಸ್ ಡಾಕ್ಟರ್. ಡಾಕ್ಟರ್, ಎಸ್ ಡಾಕ್ಟರ್. ಇಮಿಡಿಯೇಟ್ಲಿ ಅಯ್ಯಪ್ಪನ ಆಪರೇಷನ್ ರೆಡಿ ಮಾಡಿ.